ನಮ್ಮ ನಾಡಿನ ಸಂಸ್ಕೃತಿಯನ್ನು ಮತ್ತು ಸಂಸ್ಕಾರ ಮತ್ತು ನಡವಳಿಕೆಯನ್ನು ಸಾರ್ತಕ್ಕಂತಹ ಒಂದು ಕಲೆ ಅಭಿನಯ ಕಲೆಯಾಗಿದೆ. ಈ ಕಲೆಯಲ್ಲಿ ಸ್ವಂತಿಕೆ ಇದೆ, ಜೀವಂತಿಕೆ ಇದೆ. ಫಿಲಮನ್ನಾದರೆ ಕಟ್ ಮಾಡಿ ಅದನ್ನ ಜಾಯಿಂಟ್ ಮಾಡ್ತಾರೆ, ಆದರೆ ನಾಟಕ ಕಲೆಯಲ್ಲಿ ಆ ರೀತಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಚೆನ್ನಾಗಿ ಅವರು ಪರಿಣಿತರಾಗಿರಬೇಕು, ಶಬ್ದ ಚೆನ್ನಾಗಿರಬೇಕು, ಮತ್ತು ಅಭಿವ್ಯಕ್ತಿ ಇರಬೇಕು, ಭಾಷೆಯು ಕೂಡ ಪರಿಶುದ್ಧವಾಗಿರಬೇಕು. ಅಂಥವ್ರು ಮಾತ್ರ ಈ ನಾಟಕವನ್ನು ಕಲೀಲಿಕ್ಕೆ ಮತ್ತು ನಾಟಕವಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇದರಲ್ಲಿ ಅಭಿವ್ಯಕ್ತಿ ಮತ್ತು ಭಾಷೆ ತುಂಬ ಮುಖ್ಯವಾಗಿರುತ್ತೆ. ಇಂತಹ ನಾಟಕ ಕಲೆಗಳನ್ನು ಗ್ರಾಮೀಣ ಪ್ರದೇಶದ ಜನರು ತಮ್ಮ ಸುಗ್ಗಿ ಕಾಲ ಮುಗಿದ ನಂತರ ಅಭಿನಯಿಸ್ತಾ ಇದ್ರು. ಊರಲ್ಲಿ ನಾಟಕಗಳನ್ನು ಹಾಡ್ತಾಯಿದ್ರು. ಹರಿಶ್ಚಂದ್ರ ನಾಟಕ ಆಗ್ಬೋದು, ಅಥವಾ ರಾಮಾಯಣ ಆಗ್ಬೋದು, ಮಹಾಭಾರತ ಆಗ್ಬೋದು, ಕುರುಕ್ಷೇತ್ರ, ಇಂತಹ ನಾಟಕಗಳನ್ನು ನಾವು ಚಿಕ್ಕವರಿರುವಾಗ, ನಾನು ಕೂಡ ಗ್ರಾಮೀಣ ಪ್ರದೇಶದಿಂದ ಬಂದಿರೋದ್ರಿಂದ ಚಿಕ್ಕ ವಯಸ್ಸಿನಲ್ಲಿ ನಮ್ಮ ಮನೆ ಮುಂದೆನೇ ಗುಬ್ಬಿ ವೀರಯ್ಯನ ಕಂಪನಿ ಒಂದು ವಾರಗಟ್ಟಲೆ ನಾಟಕಗಳನ್ನು ಒಂದೊಂದು ದಿವಸ ಒಂದೊಂದು ನಾಟಕಗಳನ್ನು ಆಡ್ತಾಯಿದ್ರು. ಚಿಕ್ಕವರಿದ್ದಾಗ ನಾವು ತುಂಬ ನೋಡಿ ಅದನ್ನು ಎಂಜಾಯ್ ಮಾಡಿದ್ದೀವಿ. ಈಗಿನ ಮಕ್ಕಳಿಗೆ ಯಾವ ರೀತಿ ನಾಟಕಗಳನ್ನು ನೋಡೋ ಅವಕಾಶ ಇಲ್ಲ ಬಿಡಿ. ಅವ್ರಿಗೆ ಏನೇನೋ ಮೊಬೈಲು, ಟಿ ವಿ ಇವೆರಡೇ ಅವರಿಗೆ ಸಿಗ್ತಾ ಇರತಕ್ಕಂಥದ್ದು. ಯಾವ ಆಟ ಪಾಠಗಳು ಇಲ್ಲ, ಯಾವ ರಂಗಗೀತೆಗಳು ಇಲ್ಲ, ಅಭಿನಯನೂ ಇಲ್ಲ, ಎಂಥದ್ದು ಇಲ್ಲ. ಕಲಾವಿದರನ್ನು ಮೈಸೂರಿಂದ, ಲೇಡಿ ಕಲಾವಿದರನ್ನ ಮೈಸೂರಿಂದ ಕರೆಸ್ತಾ ಇದ್ರು ಅಲ್ಲಿ ನಾಟಕ ಆಡೋದಕ್ಕೆ. ಅವರ ಅಭಿನಯ, ಅವರ ಡ್ಯಾನ್ಸು. ಮೊನ್ನೆ ತಾನೇ ಸುತ್ತೂರು ಮಠದಲ್ಲಿ ಒಂದು ನಾಟಕವನ್ನು ಹಾಡಿದ್ರು, ತುಂಬ ಚೆನ್ನಾಗಿತ್ತು. ಪ್ರಭುಲಿಂಗ ಲೀಲೆ ಅನ್ನೋ ನಾಟಕವನ್ನು ಹಾಡಿದ್ರು. ನಾವು ಕೂಡ 1 ಗಂಟೆ ತನಕ ಆ ನಾಟಕವನ್ನು ನೋಡಿದ್ವಿ. 9:30ಗೆ ಸ್ಟಾರ್ಟ್ ಆಗಿ ಅದು 5 ಗಂಟೆ ತನಕ, ಬೆಳಗಿನ ಜಾವದ ತನಕ ನಾಟಕ ನಡೀತಾ ಇತ್ತು ಹಳ್ಳಿಗಳಲ್ಲಿ. ಆ ನಾಟಕಗಳನ್ನು ನಾವೆಲ್ಲ ನೋಡಿದ್ವಿ, ಆಸ್ವಾದನೆ ಮಾಡಿದ್ದೀವಿ. ಆ ನಾಟಕ ಕಲಿಯೋದಕ್ಕೆ ಗರಡಿ ಮನೆ ಅಂತ ಇರ್ತಾ ಇತ್ತು. ಆ ಗರಡಿ ಮನೆಯಲ್ಲಿ ಪುಟ್ಟಣ್ಣನಂತಹ ಹಾರ್ಮೋನಿಯಂ ಪರಿಣಿತಿ ಇರ್ತಕ್ಕಂತಹ ಸರ್ರು ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು ಅಂದರೆ ಕಲಿಸೋದು ಅಷ್ಟು ಸುಲಭ ಅಲ್ಲ. ಭೀಮನ ಪಾತ್ರಧಾರಿ ಆಗಿರ್ಬೋದು, ದುರ್ಯೋಧನ ಆಗಿರ್ಬೋದು, ಅಥವಾ ರಾಮಾಯಣದಲ್ಲಿ ಬರ್ತಕ್ಕಂತಹ ರಾಮ, ಸೀತೆ, ಈ ಪಾತ್ರಗಳೇ ಆಗಿರ್ಬೋದು, ಆ ಪಾತ್ರಗಳನ್ನು, ಸೀತೆ ಪಾತ್ರವನ್ನು ಗಂಡಸರೇ ಮಹಿಳಾ ಪಾತ್ರವನ್ನು ಕೂಡ ತುಂಬ ಚೆನ್ನಾಗಿ ಅಭಿನಯ ಮಾಡ್ತಾಯಿದ್ರು. ಕೃಷ್ಣನ ಪಾತ್ರವನ್ನು ಅಭಿನಯ ಮಾಡ್ತಾಯಿದ್ರು. ಇವೆಲ್ಲವನ್ನ ನಮ್ಮ ಕಣ್ಣಿಂದ ನೋಡ್ಬಿಟ್ಟಿದ್ದೀವಿ. ಇವತ್ತಿಗೂ ಕೂಡ ನಮಗೆ ನಾಟಕ ಅಂದರೆ ತುಂಬ ಇಷ್ಟ, ರಂಗಗೀತೆಗಳು ಅಂದರೆ ಇಷ್ಟ. ಆ ನಾಟಕಗಳಲ್ಲಿ ಮಾತಿನಿಂದ ಜಾಸ್ತಿ ಹಾಡುಗಳೇ ಇರ್ತಾ ಇತ್ತು. ಆ ಹಾಡುಗಳನ್ನು ಎಷ್ಟು ಸ್ಪಷ್ಟವಾಗಿ, ಎಷ್ಟು ನಿಖರವಾಗಿ, ಎಷ್ಟು ಒಂದು ಏರಿಳಿತದಿಂದ ಹಾಡ್ತಾ ಇದ್ರು. ಶಬ್ದ ಏರಿಳಿತ, ವಾಯ್ಸಲ್ಲಿ ಏರಿಳಿತ ಯಾವ ರೀತಿ ಎಷ್ಟು ಚೆನ್ನಾಗಿ ಬರ್ತಾ ಇತ್ತು ಅಂದರೆ, ಆ ಹಾರ್ಮೋನಿಯಂ ಕಲಿಸ್ತಕ್ಕಂತಹ ಮಾಸ್ಟರ್ಗಳಿಗೆ ಎಷ್ಟೇ ನಮಸ್ಕಾರ, ಕೋಟಿ ಕೋಟಿ ನಮಸ್ಕಾರ ಮಾಡೋದು ಕೂಡ ಸಾಲೋದಿಲ್ಲ. ಅದೇ ರೀತಿ ನಮ್ಮ ಪುಟ್ಟಣ್ಣಯ್ಯ ಸರು ಕೂಡ ಈ ಕಿರಿಯ ಪೀಳಿಗೆಗೆ, ಅದು ಸಿಡಿಯಲ್ಲಿ ಇವತ್ತಿನ ಫಿಲಮು, ಟಿ ವಿ, ಮೊಬೈಲ್ ನೋಡ್ತಕ್ಕಂಥ ಕಾಲದಲ್ಲಿ ಈ ಚಿಕ್ಕ ಹುಡುಗರನ್ನೆಲ್ಲ ಇಟ್ಕೊಂಡು ಈ ರಂಗಗೀತೆಯನ್ನ ಕಲಿಸಿದ್ದಾರೆ ಅಂದರೆ ನಿಜಕ್ಕೂ ಅವರ ಬದ್ಧತೆ, ಅವರಲ್ಲಿರ್ತಕ್ಕಂತಹ ಶ್ರಮ, ಪರಿಶ್ರಮ. ಹಿರಿಯರಾದರೂ ಕೂಡ ಇಷ್ಟು ಪರಿಶ್ರಮದಿಂದ ನಮ್ಮ ಈ ವಿದ್ಯಾರ್ಥಿಗಳಿಗೆಲ್ಲರೂ ಒಟ್ಟುಗೂಡಿಸಿ ಅವರಿಗೆ ಈ ರಂಗಗೀತೆಗಳನ್ನು ಕಲಿಸಿದ್ದಾರೆ ಅಂದರೆ ಅವರ ಬದ್ಧತೆಗೆ ದೊಡ್ಡ ಪ್ರಣಾಮಗಳನ್ನು ನಾವು ಸಲ್ಲಿಸಲೇಬೇಕಾಗುತ್ತೆ. ಅಂಥ ಹಿರಿಯರ ಜೊತೆಯಲ್ಲಿ ನಾನು ಕೂತಿದ್ದೀನಿ ಅಂದರೆ ನನಗೆ ಯಾವ ಪುಣ್ಯನೋ ಗೊತ್ತಿಲ್ಲ, ಯಾವುದೋ ಜನ್ಮದಲ್ಲಿ ಪುಣ್ಯ ಮಾಡಿರೋ ಒಂದು ಫಲ ಅವರ ಜೊತೆಯಲ್ಲಿ ವೇದಿಕೆಯಲ್ಲಿ ಕೂತಿರ್ತಕ್ಕಂತಹ ಪುಣ್ಯ ನನಗೆ ಲಭ್ಯವಾಗಿದೆ. ಇಂತಹ ಈ ರಂಗಕಲೆಯನ್ನು ಈಗ ನಿಮ್ಮ ಮುಂದೆ ಎಲ್ಲರೂ ಕೂಡ ಪ್ರಸ್ತುತಪಡಿಸ್ತಾ ಇದ್ದಾರೆ. ನಾನು ಕೂಡ ತುಂಬ ಆಸಕ್ತಿಯಿಂದ ಆ ರಂಗಗೀತೆಯನ್ನು ಕೇಳಲಿಕ್ಕೆ ಆತುರಳಾಗಿದ್ದೇನೆ. ಅದರಿಂದ ಕಡಿಮೆ ಮಾತಾಡೋಣ, ಆ ರಂಗಗೀತೆಗಳನ್ನು ಕರ್ಣಾನಂದಕರ ಮಾಡ್ಕೊಳ್ಳೋಣ ಎಲ್ಲರೂ ಅಂತ ಹೇಳ್ತಾ, ನನಗೆ ಒಂದೆರಡು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತಹ ಈ ವೇದಿಕೆಯಲ್ಲಿರ್ತಕ್ಕಂತಹ ಎಲ್ಲ ಗಣ್ಯರಿಗೆ ಮತ್ತು ಈ ವೃಕ್ಷ ಟ್ರಸ್ಟ್ ಮತ್ತು ಪಿನಾಕ ಟ್ರಸ್ಟ್ನವರಿಗೆ ನಾನು ವಂದನೆಗಳನ್ನು ಅರ್ಪಿಸ್ತಾ ನನ್ನ ಒಂದೆರಡು ಮಾತುಗಳಿಗೆ ವಿರಾಮ ಹೇಳ್ತಾ